चिकबल्लापुरा शहर के एपीएमसी मार्केट में हमालीगारों के कल्याण विकास संघ द्वारा विश्व मजदूर दिवस अनुशासन के साथ मनाया गया। एआईसीसीएल सदस्य रक्षा रमैया कार्यक्रम में विशेष अतिथि के रूप में शामिल होकर कहा कि मजदूरों की मेहनत की देश के विकास की नींव है। उनकी सेवा का सम्मान करना हमारा कर्तव्य है। कोई भी काम छोटा नहीं होता। दिन भर मेहनत करने वाले मजदूरों का जीवन यदि सुधरेगा तो देश भी प्रगति करेगा। उन्होंने चिकबल्लापुरा में हमालीगारों के लिए आवासीय भूखंड उपलब्ध कराने के मुद्दे को सरकार के ध्यान में लाने का आश्वासन दिया। वरिष्ठ व्यापारियों केवी सुरेश ने कहा कि हजारों मजदूरों की मेहनत से ही हमारा जीवन सुखद बनता है। उन्हें सम्मान, स्वास्थ्य सुविधाएं, बेहतर वातावरण और उनके बच्चों को शिक्षा मिलनी चाहिए। उन्होंने कहा कि 2013 से भूखंड के लिए संघर्ष जारी है, लेकिन अभी तक कोई समाधान नहीं मिला है, जो दुखद है। इस अवसर पर उन्होंने सरकार से हमालीगारों को भूखंड उपलब्ध कराने की मांग की। इस दौरान मजदूरों का सम्मान किया गया। रक्षा रमैया और केवी सुरेश को भी सम्मानित किया गया। चिकबल्लापुरा से सलाहुद्दीन की रिपोर्ट। ಕೂಲಿ ಕಾರ್ಮಿಕರಿಗೆ ಒಂದು ವಸತಿಯ ಜಾಗ ಈ ಒಂದು ಅಂತ ಒಂದು ಮನವಿ ಬಂದು ಖಂಡಿತ ಈ ಒಂದು ಮನವಿಯನ್ನು ನಮ್ಮ ಶಾಸಕರು ಮತ್ತೆ ನಮ್ಮ ಮಂತ್ರಿಗಳು ತಿಳಿಸಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಈ ಒಂದು ಅವಕಾಶ ಪ್ರತಿಯೊಬ್ಬರು ಮಾಡಿಕೊಡ್ಬೇಕು ಅಂತ ನಮ್ದು ಒಂದು ಇಚ್ಛೆ ಇದ್ದು ಇದು ಖಂಡಿತ ನೆರವೇರಿಸ್ತೀವಿ ಅಂತ ಒಂದು ವಿಷಯ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ನಮ್ಮ ಚಿಕ್ಕಬಳ್ಳಾಪುರ ಇಲ್ಲಿನ ಒಂದು ಮಾರ್ಕೆಟಿನ ಪ್ರಭಾವ ಏನಂದ್ರೆ ಬೆಂಗಳೂರು ಒಂದೇ ಅಲ್ಲ. ನಾವು ಒಂದ್ಸಲ ಡೆಲ್ಲಿಗೆ ಹೋಗಿದ್ದಾಗ ಆ ಡೆಲ್ಲಿ ನಾವು ನಿಮ್ದೆಲ್ಲ ಸೋರ್ಸಿಂದ ಬರ್ತೀರ ಅಂತ ಕೇಳಿದಾಗ ಡೆಲ್ಲಿ, ದೇಹರಾದೂನ್ ಇರ್ಬೋದು, ಬಾಂಬೆ, ಮಡ್ರಾಸ್, ಚೆನ್ನೈ, ಹೈದರಾಬಾದ್ ಭೋಜನದ ವ್ಯವಸ್ಥೆ, ಯಾವುದೇ ಒಂದು ರೀತಿಯ ಕಷ್ಟ ಸುಖ ಆಗಿರ್ಲಿ ಎಲ್ಲ ನಮ್ಮ ಕಾರ್ಮಿಕರ ಜೊತೆ ನಾವೆಲ್ಲ ಸದಾ ಜೊತೆ ಇರ್ತೀವಿ. ಸುರೇಶ್ ಅಣ್ಣ ಮತ್ತೆ ಎಲ್ಲ ಅವರ ತಂಡದವರು ಮತ್ತೆ ಇಲ್ಲಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತೆ ಎಲ್ಲ ನಮ್ಮ ನಾಯಕರು, ನಮ್ಮ ರವಿ ಅವರು ಎಲ್ಲ ನಾಯಕರುಗಳು ಜನರ ಒಂದು ಹಿತಕ್ಕಾಗಿ ಕೆಲಸ ಮಾಡಬೇಕಾದ್ರೇನೆ ಈ ನಮ್ಮ ದೇಶ, ಈ ನಮ್ಮ ರಾಜ್ಯ, ಈ ನಮ್ಮ ಜಿಲ್ಲೆ ಇನ್ನು ಮುಂದೆ ಹೋಗುತ್ತೆ. ಈ ಒಂದು ವೇದಿಕೆ ಮೇಲೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಸುರೇಶ್ ಕೈಗಳು ದೇವರ ಕೈಗಳಿಗಿಂತ ಕಡಿಮೆ ಇಲ್ಲ ಎಂಬ ಮಾತು ನಿಜಕ್ಕೂ ಅರ್ಥಪೂರ್ಣವಾಗಿದೆ. ನಮ್ಮ ಸಮಾಜದ ನಿಜವಾದ ಶಕ್ತಿ ಅರಮನೆಗಳಲ್ಲಿ ಕುಳಿತವರಲ್ಲ, ಬೆವರಿನ ಹನಿಗಳನ್ನು ಮುತ್ತಿನಂತೆ ಸುರಿಸಿ ದೇಶ ಕಟ್ಟುವ ಕಾರ್ಮಿಕರಲ್ಲಿದೆ. ಒಂದು ಕಟ್ಟಡ ಎತ್ತರವಾಗಿ ನಿಂತರೆ ಅದರ ಹಿಂದೆ ಕಾರ್ಮಿಕರ ಶ್ರಮ ಇದೆ. ಹೊಲ ಹಸಿರಾಗಿದ್ದರೆ ರೈತನ ಶ್ರಮ ಇದೆ. ನಮ್ಮ ಜೀವನ ಸುಗಮವಾಗಿದ್ದರೆ ಅದರ ಹಿಂದೆ ಸಾವಿರಾರು ನಮ್ಮ ಕಾರ್ಮಿಕರ ಶ್ರಮ ಇದೆ ಎಂಬ ಸಂದೇಶ ನಾವು ಹೃದಯದಲ್ಲಿ ಅಚ್ಚೊತ್ತುಕೊಳ್ಳಬೇಕು. ಕಾರ್ಮಿಕರಿಗೆ ನ್ಯಾಯಯುತವಾಗಿ ವೇತನ, ಸುರಕ್ಷಿತ ಕೆಲಸ, ವಾತಾವರಣ, ಆರೋಗ್ಯ, ಸೌಲಭ್ಯ ಮತ್ತು ಶಿಕ್ಷಣ ಅವಕಾಶಗಳು ದೊರೆಯಬೇಕು. ಏಕೆಂದರೆ ಕಾರ್ಮಿಕರ ಮನೆ ಬೆಳಗಿದರೆ ರಾಷ್ಟ್ರದ ಭವಿಷ್ಯ ಬೆಳಗುತ್ತದೆ. ದೇಶದ ಅಭಿವೃದ್ಧಿ ನಿಜವಾದ ಅಡಿಪಾಯ ಕಾರ್ಮಿಕರೇ. ಅವರ ಕಲ್ಯಾಣವಿಲ್ಲದೆ ಅಭಿವೃದ್ಧಿ ಎಂಬ ಪದವೇ ಅಪೂರ್ಣ. ಆದ್ದರಿಂದ ಇಂದು ನಾವು ಎಲ್ಲರೂ ಒಂದಾಗಿ ಘೋಷಿಸೋಣ. ಕಾರ್ಮಿಕರ ಗೌರವ ನಮ್ಮ ಹೆಮ್ಮೆ, ಅವರ ಕಲ್ಯಾಣ ನಮ್ಮ ಕರ್ತವ್ಯ. ಪ್ರತಿಯೊಬ್ಬ ಕಾರ್ಮಿಕನಿಗೆ ಗೌರವ, ಸಮಾನತೆ ಮತ್ತು ನ್ಯಾಯ ಸಿಗುವ ಸಮಾಜವನ್ನು ನಿರ್ಮಿಸುವ ಸಂಕಲ್ಪ ಮಾಡೋಣ. ಒಬ್ಬ ಕಾರ್ಮಿಕನ ಕಣ್ಣೀರು ವರ್ಷದ 1000 ಭಾಷಣಗಳಿಗಿಂತ ದೊಡ್ಡ ಸಾಧನೆ. ಕಾರ್ಮಿಕ ಕೈಗಳಲ್ಲಿ ದೇಶದ ಭವಿಷ್ಯದಲ್ಲಿದೆ. ಆ ಕೈಗಳನ್ನು ಬಲಪಡಿಸುವುದು ನಮ್ಮ ಜವಾಬ್ದಾರಿ. ಕಾರ್ಮಿಕರ ದಿನ ನಾವು ಎಲ್ಲ ಶ್ರಮಕ್ಕೆ ಶಿರಸ ವಹಿಸಿ ನಮಿಸಿ ಕಾರ್ಮಿಕನ ನಗು ರಾಷ್ಟ್ರದ ಗೆಲುವು ಎಂಬ ಘೋಷಣೆಗೆ ಮುಂದೆ ನಗೋಣ. ಧನ್ಯವಾದಗಳು. ಮತ್ತೆ ಕಾರ್ಯಕ್ರಮದಲ್ಲಿ 2013ರಿಂದ ಹೇಳ್ತಾನೆ ಇದ್ದೀವಿ. ನಮ್ಮ ಕಾರ್ಮಿಕರು, ನಿರ್ಗತಿಕರು ಮನೆ ಇಲ್ದಿರ, ಜಾಗ ಇಲ್ದಿರ ಎಷ್ಟೋ ಜನ ಈಗ ಬಾಡಿಗೆ ಮನೆಗಳಲ್ಲಿದ್ದಾರೆ. ಅವ್ರ ಬಾಡಿಗೆ ಕಟ್ಟಕ್ಕೂ। देश विदेश और स्थानीय समाचारों के लिए चैनल को लाइक, शेयर, सब्सक्राइब जरूर करें।